ಚೌಕಿ ಮಾಲೆಮಾರ್ ಹಾಗೂ ಮಾಲಾಡಿ ಕೋಟ್ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಕಾಡುತ್ತಿರುವ ರಸ್ತೆ ಸಂಚಾರ ಸುರಕ್ಷತೆ ಹಾಗೂ ಒಳಚರಂಡಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಜನಹಿತ ರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿದೆ. ನೆಕ್ಕಿಲ ಮಾಲೆಮಾರ್ ಕೊಟ್ಟಾರ ಚೌಕಿ ಮಂಗಳೂರು ಪ್ರದೇಶದ ಸ್ಥಳೀಯ ನಾಗರಿಕರು ಧರಣಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕುಮಾರ್ ಮಾಲೆಮಾರ್ ಮಾತನಾಡಿ, ಭ್ರಷ್ಟ ಅಧಿಕಾರಿಗಳಿಂದಾಗಿ ಇಷ್ಟು ಮಂದಿ ಬೀದಿಗಿಳಿಯುವಂತಾಗಿದೆ. ಕೇರಳದಲ್ಲಿ ಹೇಗೆ ಈ ಭ್ರಷ್ಟ ಅಧಿಕಾರಿಗಳನ್ನು ಹೊಡೆದು ಓಡಿಸುತ್ತಾರೋ ಅದೇ ರೀತಿ ಕರ್ನಾಟಕದ ಜನತೆ ಕೂಡ ಮಾಡಬೇಕು. ಆಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ನೋಡಬೇಕು ಎಂದರು. ಈ ಪ್ರದೇಶದ ನಿವಾಸಿಗಳು ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳ ಗಮನಕ್ಕೆ ನಿರಂತರವಾಗಿ ಮನವಿಗಳನ್ನು ಸಲ್ಲಿಸುತ್ತಾ ಬಂದಿದ್ದರೂ ವಿವಿಧ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣದಿಂದ ಯಾವುದೇ ಸಮಸ್ಯೆಗೂ ಇದುವರೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ. ಇದರಿಂದಾಗಿ ಇಂದು ಧರಣಿ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಯಿತು ಎಂದು ಅವರು ತಿಳಿಸಿದ್ದಾರೆ. ಒಂದು ಮಳೆ ನೀರು ಹೋಗುವ ಚರಂಡಿಯಲ್ಲಿ ನಾವು ಸ್ನಾನ ಮಾಡಿದ್ದೇವೆ. ಯಾಕಂದ್ರೆ ಅಷ್ಟು ಸ್ವಚ್ಛ ಇದ್ದ ಒಂದು ಚರಂಡಿ ಇದು. ಇವತ್ತು ನೀರು ಹೋಗುವ ಮಳೆ ನೀರು ಹೋಗುವ ಒಂದು ಚರಂಡಿ ಯಾವುದೇ ಕೊಳಕ್ಕೂ ನೀರು ಬಿಡ್ತಾ ಇರಲಿಲ್ಲ. ಈಗ ನಾವು ತಪ್ಪು ಮಾಡ್ತಿದ್ದೇವೆ. ಪ್ರತಿಯೊಂದು ಮನೆಯವರು ಹೆಚ್ಚಿನವರು ಅದಕ್ಕೆ ನೀರು ಬಿಡ್ತಾ ಇದ್ದೇವೆ. ನಿಜವಾಗಿ ಇವತ್ತು ಡ್ರೈನೇಜ್ ಆಗಿದೆ, ಡ್ರೈನೇಜಿಗೆ ಕೊಟ್ಟರೆ ಡ್ರೈನೇಜಲ್ಲಿ ಹೋಗ್ತಾ ಇರ್ತಾ ಇದೆ. ಆದರೆ ನಾವು ಬಿಟ್ಟದ್ದನ್ನು ನೋಡಿ ಡ್ರೈನೇಜ್ಗೆ ಯಾರೆಲ್ಲ ಕೊಟ್ಟಿದ್ದಾರೆ, ಡ್ರೈನೇಜಿಂದ ಎಲ್ಲಿಂದ ಬರುತ್ತೆ ಅದೆಲ್ಲ ಸೇರಿ ಇಲ್ಲಿ ಒಂದು ಮಹಾನಗರ ಪಾಲಿಕೆಯ ಡಂಪಿಂಗ್ ಆಗಿದೆ. ಆ ಡಂಪಿಂಗ್ನವರು ಕೂಡ ಬಿಡುವುದು ಇದೇ ಮಹಾನಗರ ಪಾಲಿಕೆಯ ಚರಂಡಿಗೆ. ನೋಡಿ, ಯಾರು ಇದರ ಬಗ್ಗೆ ಹೋರಾಟ ಮಾಡ್ತಿಲ್ಲ. ಇವತ್ತು ಯಾರು ಇದರ ಬಗ್ಗೆ ಮಾತಾಡ್ತಿಲ್ಲ. ಇದು ಆಯ್ತು, ಈ ಚರಂಡಿಗೆ ಮಹಾನಗರ ಪಾಲಿಕೆಯವರೇ ಕೊಟ್ಟಿದ್ದಾರೆ, ನಾವು ಯಾಕೆ ಕೊಡಬಾರ್ದು ಅಂತ ಇಲ್ಲಿ ಒಂದು 2 ಫ್ಲಾಟ್ ಆಗಿದೆ ಒಳಗಡೆ ಮಾಲೆಮಾರ್ನಲ್ಲಿ. ಅಲ್ಲೂ ಕೂಡ ನೀರು ಇವತ್ತು ಕಪ್ಪು ಕಪ್ಪು ನೀರು ಬರ್ತಾ ಇದೆ. ವಾಸನೆಯಲ್ಲಿ ಸ್ಮೆಲ್ಲಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹಾಗಾದ್ರೆ ಯಾವುದು ನೀರಾಗಿರ್ಬೋದು? ಯಾಕೆ ಇದನ್ನು ಅಧಿಕಾರಿಗಳು ಪ್ರಶ್ನೆ ಮಾಡ್ತಿಲ್ಲ? ನಾವು ಪ್ರತಿಭಟನೆ ಮಾಡಿದ್ವಿ, ಅವತ್ತು ಬರಲಿಲ್ಲ. ಈಗ ಬೆಳಿಗ್ಗೆ ಫೋನ್ ಮಾಡುವಾಗ 11:30ಗೆ ನಾನು ಬರ್ತೀನಿ ಸ್ಥಳಕ್ಕೆ ಅಂತ ಹೇಳಿದ್ರು. ಆದರೆ ಈಗ ಫೋನ್ ಮಾಡುವಾಗ ನಾನು ಸೈಟಲ್ಲಿ ಇದ್ದೇನೆ, ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಉಡುಪಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಈಗ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳೋದು, ಬರುವ ಸೋಮವಾರ ನಾವು NH ನ್ಯಾಷನಲ್ ಹೈವೇ ಅವರ ಆಫೀಸಿಗೆ ಮಿನಿಮಮ್ ಒಂದು 50 ಜನನಾದರೂ ಹೋಗಿ ನುಗ್ಗಬೇಕು. ಅವ್ರಿಗೆ ಹೇಳಬೇಕು, ನೀವು ಕೇಸಾದರೂ ಮಾಡಿ, ನಮ್ಮನ್ನು FIR ಆದರೂ ಮಾಡಿ, ನಮ್ಮನ್ನು ಒಳಗಾಕಿ, ತೊಂದರೆ ಇಲ್ಲ. ನಾವು ಇಂಥ ಬೇಜಾತುರಿತ ಅಧಿಕಾರಿಗಳನ್ನ ಖಂಡಿತವಾಗಲೂ ಮಂಗಳೂರಲ್ಲಿ ಇರೋದು ಬೇಡ.